ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿಸಿ ವೆಬ್ಸ್ ಯೂಟ್ಯೂಬ್ ಚಾನೆಲ್. ಈ ಒಂದು ವಿಡಿಯೋ ಕಂಟಿನ್ಯೂಟಿ ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ರೈಲ್ವೆ ಸ್ಟೇಷನಲ್ಲಿ ಬಂದು ರೀಚ್ ಆಗಿರೋವರೆಗೂ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ನೆಕ್ಸ್ಟು ನಾವು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಿದ ತಕ್ಷಣವೇ ಜಾತ್ರೆ ವೈಬ್ಸ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಆಲ್ರೆಡಿ ಊರಲ್ಲಿ ಜಾತ್ರೆ ಇತ್ತು, ಹಾಗಾಗಿ ಬಂದಿದ್ವಿ. ಇದು ನನ್ನ ಹಸ್ಬೆಂಡ್ ಅಜ್ಜಿ ಮನೆ. ಈ ಒಂದು ಊರಲ್ಲಿ ಜಾತ್ರೆ ಇತ್ತು. ಸೊ ಹಾಗಾಗಿ ಮಕ್ಕಳಿಗೆ ಹುಷಾರಿರಲಿಲ್ಲ ಅಂದರೂ ಕೂಡ ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿ ಡಾಕ್ಟರ್ಗೆ ತೋರಿಸ್ಕೊಂಡು ನಾವು ಊರಿಗೆ ಬರಬೇಕಾಯಿತು. ಬಿಕಾಸ್ ಈ ಒಂದು ಜಾತ್ರೆ ಇಯರ್ಲಿ ಒನ್ಸ್ ನಡೆಯುವಂಥದ್ದು. ಸೊ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಜಾತ್ರೆಗೆ ಬಂದಿದ್ವಿ. ಒಂದು ಊರಲ್ಲಿ ಒಂದೊಂದು ಥರ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಹಳ್ಳಿಗಳಲ್ಲಿ ಆದಷ್ಟು ಧಾರ್ಮಿಕ ಪದ್ಧತಿಗಳಿಗೆ ಈ ಒಂದು ಆಚರಣೆಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲೂ ಕೂಡ ಹಾಗೆಯೇ. ಆ್ಯಂಡ್ ಇದು ಮರಿ ಹೊಡೆಯೋದಕ್ಕೆ ಅಂತ ಹೇಳಿ ಮನೆ ಮುಂದೆ ಒಂದು ಸ್ವಲ್ಪ ಸಗಣಿ ಸಾರಿಸಿ ಅಲ್ಲಿ ರಂಗೋಲಿಯನ್ನು ಬಿಟ್ಟು ಅಲ್ಲಿ ದೇವ್ರ ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಈ ಮರಿ ಹೊಡೆಯುವಂಥ ಒಂದು ಕಾರ್ಯನ ಮಾಡ್ತಾಯಿದ್ರು. ಮಕ್ಕಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾವು ಜಾತ್ರೆಗೆ ಮುಂಚೆನೇ ಬರೋದಕ್ಕಾಗಿಲ್ಲ. ಸೊ ಜಾತ್ರೆ ದಿನವೇ ಹೋಗಿದ್ವಿ. ಅವತ್ತೇ ಜಾತ್ರೆ ಇತ್ತು. ಸೊ ಅವತ್ತಿನ ದಿನವೇ ನಾವು ಹೋಗಿದ್ವಿ. ಆ್ಯಂಡ್ ಪೂಜೆ ಎಲ್ಲ ಮುಗಿದ ತಕ್ಷಣವೇ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡ್ರು. ತುಂಬ ಬೇಗನೆ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಆದರೂ ಕೂಡ ನೈಟು ತುಂಬಾ ಟೈಮ್ ಆಯಿತು. ಅದು ಹಾಗೇ ಈ ಒಂದು ಹಬ್ಬದ ಅಡುಗೆ ಅಥವಾ ಈ ಒಂದು ಜಾತ್ರೆ ಟೈಮಲ್ಲಿ ಮಾಡೋವಂಥ ಅಡುಗೆಗಳು ತುಂಬಾ ಟೈಮ್ ಹಿಡಿಯುತ್ತೆ. ಈಗಂತೂ ಮಟನ್ ಸಾರು ಮಾಡೋಕ್ಕೆ ಬರಲ್ಲ, ಬಟ್ ಅದು ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೌಟಿಂದ ಗೂರಾಡಿಸ್ತಾ ಇದ್ದೆ ಅಷ್ಟೇ. ಮಕ್ಕಳಿಗೆ ಹುಷಾರು ಬೇರೆ ಇರಲಿಲ್ಲ, ಹಾಗಾಗಿ ಯಾರ ಜೊತೆ ಕೂಡ ಹೋಗ್ತಾ ಇರಲಿಲ್ಲ. ಆ್ಯಂಡು ಅವ್ರು ನಿಜವಾಗ್ಲೂ ಹುಷಾರಿಲ್ದಿರುವಾಗ ಮಕ್ಕಳು ಮುಖ ನೋಡೋದಕ್ಕೂ ಆಗಲ್ಲ. ಬಿಕಾಸ್ ಆ್ಯಕ್ಟಿವ್ ಆಗಿರೋದಿಲ್ಲ. ಬೇರೆ ಟೈಮಲ್ಲಿ ಅದರಷ್ಟು ಆ್ಯಕ್ಟಿವ್ ಆಗಿರ್ತಾರೆ, ಬಟ್ ಅದೇ ಹುಷಾರಿಲ್ದಿರುವಾಗ ನಮ್ಮನ್ನು ಬಿಟ್ಟು ಬೇರೆ ಕಡೆ ಕದಲೋದಿಲ್ಲ. ಸೊ ನಮಗೂ ಕೂಡ ಕಷ್ಟ ಅನಿಸುತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಹಿಂಸೆ ಅನಿಸ್ತಾ ಇರುತ್ತೆ. ಮಕ್ಕಳು ಕೂಡ ತುಂಬ ಹಠ ಮಾಡ್ತಾಯಿದ್ರು ಅಂದ್ಬಿಟ್ಟು ಹಾಗೆ ಔಟ್ಸೈಡ್ ಕರ್ಕೊಂಬಂದಿದ್ವಿ. ಈವ್ನಿಂಗ್ ನೇಚರ್ ಕೂಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗೂ ಕೂಡ ಒಂದು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮತ್ತು ನನ್ನ ಸಿಸ್ಟರ್ ಮಕ್ಕಳನ್ನ ಕರ್ಕೊಂಡು ಔಟ್ಸೈಡ್ ಬಂದಿದ್ವಿ. ಈ ಒಂದು ಹಳ್ಳಿ ವಾತಾವರಣ, ಅಲ್ಲಿ ಇರುವಂಥ ಹಸು, ಮೇಕೆ, ಇದೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳು ಎಷ್ಟೊತ್ತೇ ಹೊರಗಡೆ ಇದ್ದರೂ ಅವ್ರಿಗೆ ಬೇಜಾರಾಗಲ್ಲ. ನಾವೇ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಮಟನ್ ಎಲ್ಲ ಅವ್ರು ಪ್ರಿಪೇರ್ ಮಾಡಿದರು. ಚಿಕನ್ ನಾವು ಪ್ರಿಪೇರ್ ಮಾಡಬೇಕಾಗಿತ್ತು, ಹಾಗಾಗಿ ಚಿಕನ್ ಪ್ರಿಪೇರ್ ಮಾಡ್ತಾಯಿದ್ವಿ. ಜಾತ್ರೆಗೆ ಊರು ತುಂಬ ಆ ಒಂದು ಲೈಟಿಂಗ್ಸ್ ನೋಡೋದಕ್ಕೆ ಚೆಂದ ಅನ್ನಿಸ್ತಾ ಇತ್ತು. ಹಾಗೆ ಇವತ್ತು ನನ್ನ ಸಿಸ್ಟರ್ ಬರ್ಡೇ ಕೂಡ ಇತ್ತು. ಸೊ ಈ ಒಂದು ಜಾತ್ರೆ ಸೆಲೆಬ್ರೇಷನಲ್ಲೇ ಸೊ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ಆ್ಯಂಡ್ ಮಕ್ಕಳಿಗೆ ಬರ್ಡೇ ಸೆಲೆಬ್ರೇಷನ್ನು ಹಾಗೆ ಕೇಕ್ ಕಟ್ಟಿಂಗು ಇದೆಲ್ಲ ತುಂಬಾ ಇಷ್ಟ ಇರುತ್ತೆ. ಹಾಗಾಗಿ ಎಲ್ಲ ಮಕ್ಕಳು ಕೂಡ ಇದ್ರು ಅಲ್ವಾ, ಸೊ ಎಂಜಾಯ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ. ದೊಡ್ಡವ್ರು ಆಗ್ತಾ ಯಾವ ಬರ್ಡೇನೂ ಇಷ್ಟಪಡಲ್ಲ, ಆ ಥರ ಆಗ್ಬಿಡುತ್ತೆ. ಬಟ್ ಅದೇ ಚಿಕ್ಕ ಮಕ್ಕಳಿದ್ದಾಗ ಬರ್ಡೇ ಅಂದರೆ ಒಂಥರ ಡ್ರೀಮ್ ಇರುತ್ತೆ ಅವ್ರಿಗೆ. ಜಾತ್ರೆ ಇದ್ದಿದ್ದು ಫ್ರೈಡೇ, ಬಟ್ ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋದಕ್ಕೆ ಪೂಜೆಗೆ ಟೆಂಪಲ್ಗೆ ಹೋಗೋದಿದ್ದಿತ್ತು ಸಂಡೇ. ಹಾಗಾಗಿ ಎಲ್ಲರೂ ಇವತ್ತು ಜಾತ್ರೆಗೆ ಹೋಗ್ತಾ ಇದ್ವಿ. ಸಂಡೇ ಆಗಿರೋದ್ರಿಂದ ಸೊ ಇವತ್ತು ಲಾಸ್ಟ್ ಫೈನಲ್ ಜಾತ್ರೆ ಇತ್ತು. ಸೊ ಹಾಗಾಗಿ ಎಲ್ಲರೂ ಜಾತ್ರೆಗೆ ಅಂತೇಳಿ ಹೊರಟಿದ್ವಿ. ಜಾತ್ರೆಗೆ ಹೋಗೋದು ಅಂದರೆ ನಮಗಿಂತ ಹೆಚ್ಚು ಮಕ್ಳಿಗೆ ತುಂಬ ಇಷ್ಟ ಇರುತ್ತೆ. ಬಿಕಾಸ್ ಅಲ್ಲಿರುವಂತಹ ಜಾತ್ರೆ ಐಟಮ್ಸು, ಆಟ ಸಾಮಾನುಗಳು, ಆ ಕಲರ್ ಸ್ಟಾಲ್ಸ್ಗಳು, ಇದನ್ನೆಲ್ಲ ನೋಡೋದಕ್ಕೆ ಮಕ್ಳಿಗೆ ತುಂಬಾ ಇಷ್ಟ. ಹಾಗೆ ಅವ್ರ ಕಣ್ಣಿಗೆ ಕಾಣಿಸಿದ ಎಲ್ಲ ಆಟ ಸಾಮಾನುಗಳು ಅವ್ರು ತೊಗೊಳ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಜಾತ್ರೆಗೆಲ್ಲ ಹೋಗೋದಕ್ಕೆ. ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ನಾವು ಕೂಡ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ಅಂದರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡ್ಸೋದಕ್ಕೆ ರೆಡಿ ಇರಬೇಕು. ಬಿಕಾಸ್ ಜಾತ್ರೆ ಅಂದ್ರೇ ಹಾಗೆ ವೆರೈಟಿ ಆಟ ಸಾಮಾನುಗಳು, ಟಾಯ್ಸ್ ಎಲ್ಲನೂ ಇರುತ್ತೆ. ಸೊ ಈ ಥರ ಇದ್ದಾಗ ನಾವು ಕೂಡ ಮಕ್ಕಳು ಕೇಳಿದ್ದನ್ನು ಕೊಡಿಸ್ಬೇಕಾಗತ್ತಲ್ವ, ಹಾಗೆ. ಆ್ಯಂಡ್ ಈ ಸತಿ ಜಾತ್ರೆ ತುಂಬಾ ಚೆನ್ನಾಗಿ ಮಾಡಿದರು. ಪ್ರತಿ ವರ್ಷ ಅದು ವೇರಿಯೇಷನ್ ಆಗ್ತಾನೇ ಇರುತ್ತೆ. ಹೀಗಾಗಿ ಅಲ್ವಾ, ಹೋದ ವರ್ಷ ಇರುವಂತಹ ಜಾತ್ರೆ ವೈಬ್ಸ್ ಆಗಿರ್ಬೋದು, ಅದು ಹಾಗೆ ಬದಲಾಗ್ತಾನೇ ಇರುತ್ತೆ. ಇಂಪ್ರೂವ್ಮೆಂಟ್ ಅನ್ನೋದು ಕೂಡ ಆಗ್ತಾನೆ ಇರುತ್ತೆ. ಸೊ ಈ ಸತಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಟೆಂಪಲ್ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು. ಹಾಗಾಗಿ ನಾನು ಯಾವುದೇ ಥರ ವೀಡಿಯೋ ಕ್ಲಿಪ್ಸ್ ತೊಗೊಳೋದಕ್ಕಾಗಲಿಲ್ಲ. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಜಾತ್ರೆಗೆ ಹೋಗಿದ್ದು ಮೆಮೊರೀಸ್ಗಳು ಇವಾಗಲೂ ಕೂಡ ಹಾಗೇ ಇದೆ ನಮ್ಮ ಲೈಫಲ್ಲಿ. ಬಿಕಾಸ್ ಜಾತ್ರೆಗೆ ಹೋಗೋದು ಅಂದರೆ ಒಂಥರ ಖುಷಿ. ಬಿಕಾಸ್ ಹೊಸ ಆಟ ಸಾಮಾನುಗಳನ್ನ ತೊಗೊಂಡು ಬರ್ಬೋದು ಅಂತ. ಆ್ಯಂಡ್ ನಾವು ಚಿಕ್ಕವರಿದ್ದಾಗ ಅಡುಗೆ ಆಟ ಸಾಮಾನುಗಳು, ಈ ಎಲ್ಲ ಥಿಂಗ್ಸ್ಗಳು, ಗೊಂಬೆಗಳು, ಇದನ್ನೆಲ್ಲ ತೊಗೊಂಡು ಬಂದಿದ್ದ ನೆನಪುಗಳು ಇವಾಗಲೂ ಕೂಡ ಹಾಗೇ ಇದೆ. ಹಾಗೆ ಈ ಒಂದು ಜಾತ್ರೆಯಲ್ಲಿ ತುಂಬ ಜನ ಈ ಒಂದು ಎತ್ತಿನ ಗಾಡಿಗೆ ಎತ್ತುಗಳನ್ನು ರೆಡಿ ಮಾಡಿಕೊಂಡು ಆ ಒಂದು ಎತ್ತಿನ ಗಾಡಿನ ಅಲಂಕಾರ ಮಾಡಿಕೊಂಡು ಅದರಲ್ಲಿ ಕೂಡ
ಜಾತ್ರೆಗೆ ಬಂದಿದ್ದರು. ಸೊ ಅದನ್ನು ಕೂಡ ನೋಡೋದಕ್ಕೆ ತುಂಬಾ ಖುಷಿ ಅನ್ನಿಸ್ತು. ಬಿಕಾಸ್ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ, ಆ ಥರ ಫೀಲ್ ಅನ್ನಿಸ್ತು. ಜಾತ್ರೆಗೆ ಹೋಗಿದ್ದೀವಿ ಅಂದರೆ ಖಾರ ಮಂಡಕ್ಕಿ, ಸ್ವೀಟ್ಸು, ಜಿಲೇಬಿ ಇದನ್ನೆಲ್ಲ ಮಿಸ್ಸೇ ಮಾಡೋಂಗಿಲ್ಲ. ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ಏನೇನು ಬೇಕೋ ಆಟ ಸಾಮಾನು ಅದನ್ನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳು ಅಂತೂ ಒಂದೊಂದೇ ಆಟ ಸಾಮಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಒಂದು ನೋಡ್ತಿದ್ದಂಗೆ ಒಂದು ಇಷ್ಟ ಆಗ್ತಾಯಿತ್ತು, ಮತ್ತೆ ಅದು ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೊಂದು ತೊಗೊಳ್ಳೋರು. ಒಂದು ನೋಡ್ತಿದ್ದಂಗೆ ಇನ್ನೊಂದು ಆಟ ಸಾಮಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡೋರು. ಆ್ಯಂಡ್ ನಮ್ಮ ಮನೆಯಲ್ಲಿ 3 ಮಕ್ಕಳಿರೋದ್ರಿಂದ ಸೊ ಅವರು ಆಲ್ಮೋಸ್ಟ್ ಎಲ್ಲ ಆಟ ಸಾಮಾನಿಗೂ ಜಗಳ ಆಡ್ತಾ ಇರ್ತಾರೆ. ಹಾಗಾಗಿ ಸೇಮೇ ತೊಗೊಳ್ಳೋಣ ಅಂದ್ಬಿಟ್ಟು ಸೇಮೇ ತೊಗೊಳ್ತಾ ಇದ್ವಿ. ಆ್ಯಂಡ್ ತುಂಬ ಸ್ಟಾಲ್ಸ್ ಕೂಡ ಇತ್ತು ಈ ಸತಿ. ಎಲ್ಲ ಜಾತ್ರೆ ಐಟಮ್ಸ್ಗಳು ಕೂಡ ವೆರೈಟಿಯಾಗೇ ಇದ್ವು. ಸೊ ಹಾಗಾಗಿ ನಮಗೆ ಯಾವ ಆಟ ಸಾಮಾನುಗಳು ಬೇಕು, ಏನೇನು ಬೇಕು ಎಲ್ಲ ಥಿಂಗ್ಸ್ನ ತೊಗೊಂಡು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.